ಮತ್ತೊಮ್ಮೆ ಕಾಂಗ್ರೆಸ್ ವಕ್ತಾರರು ಮತ್ತು ಮುಸ್ಲಿಂ ಧರ್ಮದಿಂದಲೂ ಕೂಡ ಮುಖಂಡರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ನಟರಾಜ್ ಗೌಡ್ರು ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಓಪನಿಂಗ್ ಕಾಮೆಂಟ್ ನಿಮ್ಮ ಹತ್ರ ತಗೊಳಕ್ಕೆ ಇಷ್ಟಪಡ್ತೀನಿ. ಏನಿದು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಈಗ ಅಲ್ಲ, ನೀವು ಯಾರ್ದು ಅಂತ ಕೇಳಿದ್ರೆ ಹೇಳ್ತೀನಿ. ಓಲೈಕೆ ಅಂದ್ರೆ ಏನದ ನನಗೆ ಅರ್ಥ ಗೊತ್ತಿಲ್ಲ. ಅದಕ್ಕೆ ಓಲೈಕೆ ಒಂದೇ ಧರ್ಮದ ಪರವಾಗಿ ನಿಂತ್ಕೊಳ್ತೀರಾ? ಕೇಸರಿ ಧ್ವಜ ಅದೇನು RSS ಗುತ್ತಿಗೆ ಪಡೆದುಕೊಟ್ಟಿಲ್ಲ. ಈ ಸನಾತನ ಹಿಂದೂ ಧರ್ಮದ ಪ್ರತೀಕ ಇಟ್ಕೊಂಡ ತಕ್ಷಣ ಏನಾಯ್ತು? ಯಾಕ ಮಹಿಳಾ ಅಧಿಕಾರಿ ಮೇಲೆ ನಿಮಗೆ ಕೋಪ? ಈಗ ಒಬ್ಬ ಜಿಲ್ಲಾಧಿಕಾರಿ ಅಂದ್ರೆ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಜಿಲ್ಲಾಧಿಕಾರಿ ಆಗಿರ್ತಾರೆ. ಸಂವಿಧಾನದ ಆಶಯ ಏನಿದೆ ಗೊತ್ತಾ? ಧರ್ಮ ನಿರಪೇಕ್ಷತೆ. ಅಂದರೆ ಯಾವ ಧರ್ಮವನ್ನ ಪರ, ಯಾವ ಧರ್ಮ ವಿರೋಧ ಅಲ್ಲ, ನಾನು ನ್ಯಾಚುರಲ್ ಆಗಿ ನ್ಯೂಟ್ರಲ್ ಆಗಿರ್ತೀನಿ ಅನ್ನೋದು ಒಂದು ಭಾವನೆ. ನೋಡಿ, ಅವರಿಗೆ ಒಂದು ಧ್ವಜ ಮಾತ್ರ ಇಡಲಿಕ್ಕೆ ಸಾಧ್ಯ ಇದೆ ಜಿಲ್ಲಾಧಿಕಾರಿಗೆ, ಅದು ತ್ರಿವರ್ಣ ಧ್ವಜ. ಅದು ಬಿಟ್ಟರೆ ಕರ್ನಾಟಕ ನಾಡ ಧ್ವಜ, ಇವಾಗ ಮಾತ್ರ ಇರ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಧಾರ್ಮಿಕ ಧ್ವಜವನ್ನು ಹಿಡಿಯೋದು ಧರ್ಮಗಳಿಗೆ ಬಿಟ್ಬಿಡಿ, ಅಲ್ಲಿದ್ದ ಪುರೋಹಿತರಿಗೆ ಬಿಟ್ಬಿಡಿ, ಧರ್ಮವನ್ನ ರಾಜಕಾರಣಿಗಳಿಗೆ ಬಿಡಿ, ಪುರೋಹಿತರಿಗೆ ಇಲ್ಲ, ರಾಜಕಾರಣಿಗಳು ಬಿಡಬೇಡಿ. ರಾಜಕಾರಣಿಗಳಿಗೆ ಯಾವುದೇ ಕಾರಣಕ್ಕಾಗಿ ಧರ್ಮ ರಾಜಕೀಯದಲ್ಲಿ ಬೆರಿಬಾರದು. ಹಂಗಂತೀರಾ ಸರ್? ಧರ್ಮ ರಾಜಕೀಯದಲ್ಲಿ ಬೆರಿಬಾರದು. ಏನ್ ಗೊತ್ತಾ, ಸಂವಿಧಾನವೇ ಪರಮೋಚ್ಚ ಧರ್ಮ ಗ್ರಂಥ. ಸಂವಿಧಾನ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಧರ್ಮ ಗ್ರಂಥ. ಉದಾಹರಣೆ ತಗೊಳ್ತಾರೆ, ಮೈಸೂರಿಗೆ ಯಾಕೆ ರಾಜಕಾರಣ ಮಿಕ್ಸ್ ಮಾಡ್ಬಿಟ್ರಿ ಮತ್ತೆ ದಸರಾಗೆ? ಅದನ್ನ ಮಿಕ್ಸ್ ಮಾಡಿದವರು ಯಾರು ಮಿಕ್ಸ್ ಮಾಡಿದ್ರು, ಅದನ್ನ ಅವ್ರನ್ನ ತಿರಸ್ಕಾರ ಮಾಡಿದ್ರು. ನಾನು ಅವ್ರಿಗೆ ಹೇಳ್ತೀನಿ, ನಾನು ಮೈಸೂರಿನಿಂದ ನೀವು ಹೇಳಿದ್ ನಾನು ಹೇಳ್ತೀನಿ, ಆ ಕವಯಿತ್ರಿ ಈ ಕರ್ನಾಟಕ ನಾಡಿನ ಹೆಮ್ಮೆ. ಧರ್ಮ ನೋಡಿ ಅಲ್ಲ, ಇದು ಪರಂಪರೆಯ ಆಚರಣೆ. ಪರಂಪರೆಯ ಆಚರಣೆಗೆ ಒಬ್ಬರನ್ನ ಸ್ವಾಗತ ಮಾಡಬೇಕು, ಗೌರವ ಕೊಡಬೇಕು. RSS ಫ್ಲಾಗ್ ಅಂತ ನಿಮ್ಮ ವಿರೋಧನ ಅಥವಾ ಹೆಂಗೆ? ನೋಡಿ, ಒಂದು RSS ಫ್ಲಾಗು ಅಥವಾ ಭಗವದ್ ಫ್ಲಾಗು ಅಥವಾ ಮುಸ್ಲಿಂ ಧರ್ಮದ ಫ್ಲಾಗು ಅಂತ ನಾವು ವಿರೋಧ ಮಾಡ್ತಾರೆ. ಪರ ವಿರೋಧ ಅಲ್ಲ ಅದು. ಇದು ಧರ್ಮವನ್ನ ಧರ್ಮ ಗುರುಗಳು ಬಿಟ್ಬಿಡ್ಬೇಕು, ಆಚರಣೆನ ಅವ್ರಿಗೆ ಬಿಟ್ಬಿಡ್ಬೇಕು. ಅದು ಅವರ ವೈಯಕ್ತಿಕ ಆಗ್ತದೆ. ಆಮೇಲೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ವೈಯಕ್ತಿಕ ಆಗ್ತದೆ. ಸರ್ಕಾರದ ಕ್ರಿಯೆ ಆಗಬಾರದು, ಸರ್ಕಾರದ ಕ್ರಮ ಆಗಬಾರದು. ಅದು ಜಿಲ್ಲಾಧಿಕಾರಿ, ಎಸ್ಪೆಷಲಿ ಜಿಲ್ಲಾಧಿಕಾರಿ ಅಂತವರು ನೋಡಿ, ಅಲ್ಲಿ ರಾಜಕೀಯ ಪಕ್ಷದ ಪರ ವಿರೋಧಗಳು ಇದ್ದೇ ಇರ್ತಾರೆ, ಅಲ್ಲಿ ಶಾಸಕರು ಪರ ವಿರೋಧಗಳು ಇದ್ದೇ ಇರ್ತಾರೆ, ಅವ್ರ ವೈಯಕ್ತಿಕ ಆಚರಣೆಗಳಿರ್ತವೆ. ಜಿಲ್ಲಾಧಿಕಾರಿ ಆದಂಥವ್ರು ಏನ್ ಗೊತ್ತಾ, ನಾನು ಎಲ್ಲರೂ ನನಗೆ ಸಮಾನರು, ನನಗೆ ಸಂವಿಧಾನ ಬಿಟ್ಟರೆ ಬೇರೆ ಅದಕ್ಕಿಂತ ದೊಡ್ಡ ಧರ್ಮಗ್ರಂಥ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೋಬೇಕು. ಅದು ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆತ ಏನಂದ್ರೆ, ನೀವು ಇನ್ನೊಂದು ಭಾಗ ನೋಡಿರ್ಬೋದು, ನಾನು ಅದೇ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ಸ್ಟೇಷನ್ನಲ್ಲಿ ಎಲ್ಲ ಪೊಲೀಸರು ಇವನ್ ಕಾಕಿ ಡ್ರೆಸ್ ಅಲ್ಲಿ ಹಾಕೊಂಡು ಕೂತಿದ್ದು, ಹೆಗ್ಲ ಮೇಲೆ ಕೇಸರಿ ಧ್ವಜ ಹಾಕೊಂಡಿದ್ದು, ಅದು ಶಾಲ ಹಾಕಿದ್ರು. ಬೇರೆ ಎಲ್ಲೂ ಇಲ್ಲ, ಅದು ಎಲ್ಲೂ ಯಾವ ಕಡೆ ಇಲ್ಲ. ಅಂದ್ರೆ ಏನ್ ಗೊತ್ತಾ, ಧಾರ್ಮಿಕ ಅದಿದೆಯಲ್ಲ, ಅದು ಅಷ್ಟೊಂದು ಮೂಲಭೂತವಾಗಿ ಒಂದು ಆಚರಣೆಯಲ್ಲಿ, ಸರ್ಕಾರದ ಆಚರಣೆಯಲ್ಲಿ ಅಧಿಕಾರಿಗಳಿಗೆ ಈ ಧರ್ಮ ಜಾತಿ ಭೇದ ಭಾವ ಯಾವುದು ಇರಬಾರ್ದು, ಎಲ್ಲರೂ ಒಟ್ಟಾಗಿ ನೋಡ್ಬೇಕು. ಧರ್ಮದ ಕಾರ್ಯಕ್ರಮಕ್ಕೆ ಹೋಗಿ ಸೀಮಿತ ಆಗ್ಬಿಟ್ರು ಇವರು. ಇಲ್ಲ, ಧರ್ಮದ ಕಾರ್ಯಕ್ರಮಕ್ಕೆ ಹೋಗೋದು ವಿಷಯ ಅಲ್ಲ. ಈಗ ಇಲ್ಲ ಅಂದ್ರೆ ಧರ್ಮದ ಕಾರ್ಯಕ್ರಮಕ್ಕೆ ಹೋಗೋದು ವಿಚಾರ ಅಲ್ಲ ಅಂದ್ರೆ, ಆ ಉಡುಪಿ ದೇವಸ್ಥಾನದಲ್ಲಿ ನ್ಯಾಷನಲ್ ಫ್ಲಾಗ್ ಹಾರ್ಸಕ್ ಆಗ್ತಾ? ಧರ್ಮದ ಫ್ಲಾಗ್ ಹಾರಿಸ್ಬೇಕಿತ್ತಲ್ವಾ? ಧರ್ಮದ ಫ್ಲಾಗ್ ಯಾರು ಹಾರಿಸ್ಬೇಕಲ್ಲಿ? ಯಾರು ಆಚರಿಸ್ತಾರೆ? ಅವ್ರ ಕೈ ಕೊಟ್ಟಿ ಅಲ್ಲಿ ಧರ್ಮಾಧಿಕಾರಿ ಯಾರಿರ್ತಾರೆ ಅವ್ರು ಆಚರಿಸ್ತಾರೆ. ಆ ಮಠಕ್ಕೆ ಧರ್ಮಾಧಿಕಾರಿನೇ ಪರಮೋಚ್ಚ ನಾಯಕ. ಅವರೇ ಅದನ್ನ ಆಚರಣೆ ಮಾಡಬೇಕು, ಅವರೇ ಜನತೆಗೆ ಕರೆ ಕೊಡಬೇಕು. ಏನೋ ಇಲ್ಲಿ ಏನ್ ಗೊತ್ತಾ, ಸಹಧರ್ಮ ಸಹಬಾಳ್ವೆ ಅಂತ ಇರ್ತದೆ. ಇಂಥ ಜಾಗಗಳಲ್ಲಿ ಈ ದೇಶ ಇದೆಯಲ್ಲ, ಈ ದೇಶ ವಿವಿಧತೆ ಇದೆ. ಈ ದೇಶದಲ್ಲಿ ವಿವಿಧ ಧರ್ಮಗಳು, ವಿವಿಧ ಜಾತಿ, ವಿವಿಧ ಪರಂಪರೆ, ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ, ಆ ಥರ ಇರಬೇಕಾದಾಗ ನಾವು ಸಂವಿಧಾನವಾಗಿ ಏನು ಹೇಳ್ತೀವಿ, ನಾನು ಯಾರ ಪರ ಅಲ್ಲ, ಯಾರ ವಿರೋಧ ಅಲ್ಲ, ನಾನು ಜಾತ್ಯತೀತವಾದವನ್ನು ನಾನು ಪಾಲಿಸ್ತೀನಿ ಅಂತ ಒಬ್ಬ ಅಧಿಕಾರಿಗಳು, ಎಸ್ಪೆಷಲಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕಡೆ ವಾಲಬಾರ್ದು. ಅದನ್ನ ಅವರು ಮೀರಿದ್ದಾರೆ ಅಂದರೆ, ಒಂದು ನಿಯಮ, ಒಂದು ಶಿಸ್ತಿರುತ್ತೆ, ಆ ಶಿಸ್ತನ್ನು ಮೀರಿದ್ದಾರೆ. ಏನು ಭಾಳ ಮಾಡಬಾರ್ದು ಅಂತ ತಪ್ಪು ಮಾಡಿಬಿಟ್ಟಿದೆ ಅಂತ ಹೇಳ್ತಿಲ್ಲ, ನಿಯಮವನ್ನು ಮೀರಿದ್ದಾರೆ. ಆ ನಿಯಮ ಇನ್ನೊಬ್ಬರಿಗೆ ಅನುಕರಣೆ ಆಗಕ್ಕೆ ಅವಕಾಶಗಳು ಮಾಡಿಕೊಡಬಾರ್ದು. ಬುದ್ಧಿ ಕಲಿಸಬೇಕು ನೀವು ಅಂತ ನೋಡಿ. ಈಗ ನಾನು ಬುದ್ಧಿ ಕಲಿಸೋದಕ್ಕಿಂತ ನಿಯಮವನ್ನು ಮೀರಬಾರ್ದು ಅಂತ ನಾನು ಹೇಳ್ತೀನಿ. ನಾನು ನಿಮ್ಮ ಭಾಷೆಗಿಂತ ನಿಯಮಗಳನ್ನು ಮೀರಬಾರದು. ಬೇರೆ ಎಲ್ಲಾ ಅಧಿಕಾರಿಗಳಿಗೆ ಮಾದರಿಯಾಗಿರ್ಬೇಕು ಹೊರತು ಅವ್ರಿಗೆ ಇನ್ನೊಂದು ಇದೇ ರೀತಿಯಾಗಿ ಒಂದು ಬೇರೆ ರೀತಿಯ ಪರಂಪರೆಯನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ಆಗಬಾರದು. ಹಾಗಾಗಿ ಧರ್ಮ ನಿರಪೇಕ್ಷತೆಯನ್ನ ಕಾಪಾಡ್ಕೋಬೇಕು, ಸಂವಿಧಾನದ ಆಶಯಗಳನ್ನ ಕಾಪಾಡ್ಕೋಬೇಕು. ಈ ಸಂವಿಧಾನ ಮತ್ತೆ ಕಾನೂನು ಏನು ನಿಯಮಾವಳಿಗಳು ಇರ್ತದೆ, ಅಧಿಕಾರಿ ವರ್ಗಗಳಿಗೆ ಏನು ನಿಯಮ ಇರ್ತದೆ, ಅದನ್ನ ಮೀರಬಾರದು. ಆ ಮೀರಬಾರದು. ಅದಕ್ಕಾಗಿ ಕ್ರಮ ತಗೊಂಡ್ರೆ ಏನ್ ಹೇಳ್ತಾರೆ, ಇನ್ನೊಂದ್ಸಲ ಆತರ ಮಾಡಬಾರ್ದು, ಒಂದು ಸರ್ಕ್ಯುಲರ್ ಕಳಿಸ್ತಾರೋ, ಇಲ್ಲ ಅವ್ರಿಗೆ ಅದು ಮುಖ್ಯಮಂತ್ರಿಗಳಿಗೆ ಮತ್ತೆ ಮುಖ್ಯ ಚೀಫ್ ಸೆಕ್ರೆಟರಿಗೆ ಅದು ಸಂಬಂಧಪಟ್ಟಂತದ್ದು. ಆದ್ರೆ ಒಂದು ದೂರದ್ದು ಹೋಗಿದೆ. ಯಶ್ಪಾಲ್ ಸುವರ್ಣ ಅವರು ಲೈವ್ ಇದು ಫೋನ್ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ ನಿಮ್ಮ ಹತ್ರ. ನಮಸ್ತೆ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಯಶ್ಪಾಲ್ ಸುವರ್ಣ ಅವರೇ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್.
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬರ್ತೀನಿ ನಾನು ನಿಮ್ಮ ಹತ್ರ. ಹೇಳಿದ್ದಕ್ಕೆ ಒಂದು ಮಾತು. ಅಲ್ಲ, ಫಾರೂಕ್ ಅವ್ರದ್ದು ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೋಬೇಕೀನಿ. ಫಾರೂಕ್ ಅವರೇ, ನಿಮ್ಗೇನ್ ಅನಿಸುತ್ತೆ ಇದು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಧರ್ಮದವ್ರನ್ನ ಖುಷಿಯಾಗಿ ಇಡ್ತೀವಿ ಅನ್ನೋದು ಅವರ ನಂಬಿಕೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಬಿಜೆಪಿ ಅವರ ವಾದನ ನಿಮ್ ಕಿವಿಗೆ ಹಾಕ್ತಾ ಇದ್ದೀನಿ ನಾನು. ಬಿಜೆಪಿ ಅವ್ರು ಏನ್ ಮಾಡಕ್ಕಾಗಲ್ಲ, ಮೂಲಭೂತವಾದಿಗಳು ಧರ್ಮಾಂಧರಾಗಿದ್ದಾರೆ ಅದಷ್ಟೇ. ಇಲ್ಲಿ ಮೂಲಭೂತವಾದಿಗಳು ಬಿಜೆಪಿ ಅವರು ಅಂದ್ರೆ ನೀವು ಸರ್? ಒಂದ್ ನಿಮಿಷ ಮೇಡಮ್, ನಾವು ಸಂವಿಧಾನವಾದಿಗಳು. ಒಂದ್ ನಿಮಿಷ ನಾವು ಸಂವಿಧಾನವಾದಿ. ಸಂವಿಧಾನ ಇದೆಯಲ್ಲ, ಅಲ್ಲೆಲ್ಲ ಈ ಪ್ರಸ್ತುತ ಸಮಯದಲ್ಲಿ ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಬಿಟ್ಟು ಯಾರೇ ಏನೋ ಎಕ್ಸ್ಟ್ರೀಮಿಸಂ ಮಾಡ್ತಾರಲ್ಲ, ಭೇದ ಭಾವ ನೀವು ಮಾಡ್ತೀರಿ. ಒಂದೊಂದು ವೇದಿಕೆಗೆ ಹೋಗ್ತೀರಿ, ಒಂದು ಧರ್ಮದವ್ರು ಕೊಟ್ಟಿದ್ದು ಎಲ್ಲವನ್ನು ಬಂದೆ ಸರ್, ಎಲ್ಲವನ್ನು ಅಲಂಕಾರ ಮಾಡ್ಕೊಂಡು ಕುತ್ಕೊಂತೀರಿ. ಒಂದು ಫೋಟೋ ಕಟ್ರೆ ಇಸ್ಕೊಳ್ಳಲ್ಲ ಇನ್ನೊಂದೊಂದ್ ಕಡೆ ಅಂತ ಅದನ್ನ ಹೇಳ್ತಾರೆ. ಅದನ್ನ ಏನಂತಾರೆ ಮೂಲಭೂತವಾದಿಗಳು? ಸಿಂಬಲಿಕ್ ಏನ್ ಗೊತ್ತಾ? ಸಿಂಬಲಿಕ್ ಈಗ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಒಂದು ದೇವಸ್ಥಾನಕ್ಕೆ ಹೋಗಿದ್ರು ಮೊನ್ನೆ 3 ದಿನದಲ್ಲಿ, ಆಯ್ತಾ? ಅದೇನು ಅಚ್ಚರಿ ಎಲ್ಲ ಬಿಡಿ, ಅವ್ರು ನಮ್ಮ ಹಿಂದೂ ಧರ್ಮದವರೇ. ಕೇಳಿ ಅಂದ್ರೆ ಅಲ್ಲ, ನೀವು ಅಚ್ಚರಿ ತೋರಿಸ್ತಾ ಇಲ್ಲ ನೋಡಿ. ಅವ್ರು ನೀವು ಆ ಜಾಗದಲ್ಲಿ ಏನ್ ಕೊಟ್ಟರು ಅವ್ರು ಇಸ್ಕೊಂತಾರೆ ಬಿಡ್ತಾರೆ, ಅದು ವೈಯಕ್ತಿಕವಾಗಿ ಆಗ್ತದೆ. ನೀವು ಆ ಫೋಟೋ ತಗೊಂಡೋಗಿ ದಾರಿನಲ್ಲಿ ಅದಕ್ಕೆ ಅಷ್ಟೇನಾ ಇರೋದು ಬೆಲೆ? ಆ ಫೋಟೋಗೆ ಅಷ್ಟೇನಾ ಬೆಲೆ ಇರೋದು? ದಾರಿನಲ್ಲಿ ಕಾರಲ್ಲಿ ಅಲ್ಲ, ದಾರಿನಲ್ಲಿ ಎಲ್ಲೋ ಅವ್ರು ಹೋಗ್ತಾ ಇದ್ದಾರೆ, ಟ್ರಾವೆಲ್ ಮಾಡ್ತಾರೆ, ಹೋಗಿ ಫೋಟೋ ಕೊಡೋದು ಅಷ್ಟೇ, ಅದೊಂದು ಬೆಲೆನಾ? ಪ್ರೀತಿಯಿಂದ ಕೊಟ್ರು, ಅಭಿಮಾನದಿಂದ ಕೊಟ್ರು, ಅದನ್ನ ದಾರಿ ಕೊಟ್ರು ಅಂತಾನೆ. ಪ್ರೀತಿ ಅಭಿಮಾನ ಅದರೊಳಗಲ್ಲ, ತಾವು ಮಾಡೋ ನಿಷ್ಠೆಲ್ಲಿ ಇರಬೇಕು. ಅದನ್ನ ಯಾರು ಟೀಕೆ ಮಾಡ್ತಾರಲ್ಲ, ಈಗ ಬಿಜೆಪಿಯ ಒಬ್ಬ ರಾಜ್ಯಸಭಾ ಸದಸ್ಯ, ಬಿಜೆಪಿಯ ರಾಜ್ಯಸಭಾ ಸದಸ್ಯ ಮತ್ತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಇವಾಗ.